ಇದು ನೀವು ಯಾವ ಊರು, ಎಲ್ಲಿ, ಯಾವ ಪ್ಲೇಸ್ ನಿಮ್ಮದು? ಇದು ನಮ್ಮ ಊರು ಮಾಲ್ದಾರೆ. ಮಾಲ್ದಾರೆ. ಯಾವ ತಾಲೂಕು? ಇದು ವೀರಶಪೇಟೆ ತಾಲೂಕು, ಅಮ್ಮತ್ತಿ ಹೋಬಳಿ. ಅಮ್ಮತ್ತಿ ಹೋಬಳಿ. ನಿಮ್ಮ ಮಿಸಸ್ಸಿಗೆ ಅರಣ್ಯವರಿಗೆ ಹುಷಾರಿತ್ತಿಲ್ಲ? ಹುಷಾರಿತ್ತಿಲ್ಲ, ಅವ್ರಿಗೆ ಸ್ವಲ್ಪ ನರ್ವ್ಸ್ ಪ್ರಾಬ್ಲಮ್ ಇತ್ತು. ಬಾಕಿ ನೀವು ಬೆಡ್ ಕೊಟ್ರ ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಅರಣ್ಯವರೇ? ನನಗೆ ಅದೇ ಫಸ್ಟ್ ಹೇಗೆ ಆಗಿತ್ತು, ಏನಾಗಿದ್ದು? ಫಸ್ಟ್ ಇದು ವೆಯ್ಟ್ ತೆಗೆಯುವಾಗ ಡಿಸ್ಕ್ ಬಲ್ಜ್ ಆಗಿ ನರ್ವ್ ಪ್ರೆಸ್ ಆಗಿತ್ತು. ಅದು MRI ಮಾಡುವಾಗ ಗೊತ್ತಾಗಿದ್ದು. ಹಾಗೆ ಸುಮಾರು ಟ್ರೀಟ್ಮೆಂಟು ತಗೊಳ್ತಾ ಇದ್ದೆ. ಎಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ರಾ? ಹಾಸ್ಪಿಟ್ಲಿಗೆ. ಎಲ್ಲಿ ಆಸ್ಪತ್ರೆಗೆ? ಮೈಸೂರಲ್ಲಿ. ಮೈಸೂರಲ್ಲಿ ಯಾವ ಆಸ್ಪತ್ರೆ? ಸಿಟಿ ನ್ಯೂರೋ ಕ್ಲಿನಿಕ್. ಸಿಟಿ ನ್ಯೂರೋ ಕ್ಲಿನಿಕ್, JSS ಹಾಸ್ಪಿಟಲ್ ಪಕ್ಕದಲ್ಲಿ. ಏನು ಹೇಳಿದ್ರಲ್ಲಿ? ಅಲ್ಲಿ ಅದೇ ಡಿಸ್ಕ್ ಬಲ್ಜ್ ಆಗಿದೆ, ನರ್ವ್ ಪ್ರೆಸ್ ಆಗಿಬಿಟ್ಟಿದೆ, ಅದಕ್ಕೆ ಬೆಡ್ ರೆಸ್ಟ್ ಮಾಡಿ ಒಂದು 3 months ಅಂತ ಹೇಳಿದ್ರು. ಅಲ್ಲಿ ಎಷ್ಟು ಸಮಯ ಆಗಿತ್ತು ನಿಮಗೆ? ಆಗಿ 5 ತಿಂಗಳಾಯಿತು. 5 ತಿಂಗಳಾಗಿತ್ತು. ಅಲ್ಲಿಂದೇನು ಹುಷಾರಾಗಿತ್ತಿಲ್ಲ? ಅಲ್ಲಿಂದ ಹುಷಾರಾಗಿತ್ತಿಲ್ಲ, ಪೇಯ್ನ್ ಎಲ್ಲ ಇತ್ತು. ಒಂದೊಂದು ಸಾರಿ ರಾತ್ರಿ ನಿದ್ದೆನೂ ಬರ್ತಾ ಇತ್ತಿಲ್ಲ ಪೇಯ್ನ್ ಆಗಿ. ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ರಾ? ಬೇರೆ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಹಾಗೆ ಇರುವಾಗ ನಮ್ಮ ನೇಬರು ಈ ಬೆಲ್ಟ್ ಮತ್ತೆ ಪಿಲ್ಲೋ, ಬೆಡ್ ಎಲ್ಲ ಕೊಟ್ಟರು ಇನಿತಾಜಿಯವರು. ಅದರಲ್ಲಿ ಮಲ್ಕೊಂಡ್ಮೇಲೆ ಪೇಯ್ನು ಕಮ್ಮಿ ಆಯಿತು. ಮತ್ತೆ ಈಗ ಇಷ್ಟು ಹುಷಾರ ಆಗಿದ್ದಕ್ಕೆ ಕಾರಣ ಆ ಬೆಲ್ಟಿಂದ ಬೆಡ್, ಈ ಬಯೋಟೋರಿಯಮ್ದು ಬೆಲ್ಟ್, ಮ್ಯಾಗ್ನೆಟ್ ಬೆಲ್ಟ್ ತುಂಬಾ ಹೆಲ್ಪ್ ಆಗಿದೆ. ನೀರು ಕುಡಿತಾ ಇದ್ದೀರಾ? ನೀರು ಕುಡಿತಾ ಇದ್ವಿ, ಅದು ತುಂಬಾ ಎನರ್ಜಿ ಸಿಗ್ತಾ ಇದೆ. ನಾವು ಅವತ್ತು ಬಂದಾಗ ನಿಮಗೆ ಮನೆಯಲ್ಲಿ ನಡಿಲಿಕ್ಕೆ ಆಗ್ತಿತ್ತು, ಸ್ಟೆಪ್ ಆಗ್ಲಿಕ್ಕೆ ಆಗ್ತಿತ್ತು, ಭಾರಿ ಕಷ್ಟ, ಮುಖ ಎಲ್ಲ ಇಳಿಲಿಕ್ಕೂ ಹತ್ಲಿಕ್ಕೂ ಆಗ್ತಿಲ್ಲ. ಈಗ ಎಲ್ಲ ಆಗಿದೆ. ಈಗ ಚೆನ್ನಾಗಿ ಓಡಾಡ್ತಿದೆ, ಚೆನ್ನಾಗಿ ಓಡಾಡ್ತಾ ಇದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಅದಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.